ಸಡಗರ ಸಂಭ್ರಮದಿಂದ ತುಂಬಿರುವ ಗರಗ ಜಾತ್ರೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಉತ್ತರ ಕರ್ನಾಟಕದ ದೊಡ್ಡ ದೊಡ್ಡ ಜಾತ್ರೆಗಳಲ್ಲಿ ಒಂದಾದ ಗರಗ ಗ್ರಾಮದ ಮಡಿವಾಳೇಶ್ವರ ಅಜ್ಜನವರ ಜಾತ್ರೆ. ರಥೋತ್ಸವವು ಸಕಲ ವಾದ್ಯಗಳೊಂದಿಗೆ ಸಡಗರ ಸಂಭ್ರಮದಿಂದ ಮೆರವಣಿಗೆ ಮೂಲಕ ನೆರವೇರಿತು. ಈ ಜಾತ್ರೆಯಲ್ಲಿ ಧಾರವಾಡದ ಎಲ್ಲ ಸುತ್ತಮುತ್ತಲಿನ ಜನರು ಭಾಗವಹಿಸಿ ಸಂಭ್ರಮಿಸಿದರು. ಮಡಿವಾಳೇಶ್ವರ ಕಲ್ಮಠ ಟ್ರಸ್ಟ್ನ ಕಾರ್ಯಾಧ್ಯಕ್ಷ ಅಶೋಕ್ ದೇಸಾಯಿ ರವರು ನಮ್ಮ ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿ, ಜಾತ್ರೆ ಪ್ರಾರಂಭವಾದಾಗಿನಿಂದಲೂ ಮುಕ್ತಾಯ ಆಗುವವರೆಗೂ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿರುತ್ತದೆ. ಹಾಗೆಯೇ 35ಕ್ಕೂ ಹೆಚ್ಚು ಪ್ರಸಾದದ ಕೌಂಟರ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಎಂದು ತಿಳಿಸಿದರು. ಇವತ್ತಿನ ಈ ಜಾತ್ರೆಗೆ ಒಟ್ಟ 20 ಕ್ವಿಂಟಲ್ ಅನ್ನ ಬಸ್ತೇವೆ. 2 ಕೊಪ್ಪರಿಗೆ ಪೂರ್ತಿ ಸಾರು, ಆಮೇಲೆ 1 ಕೊಪ್ಪರಿಗೆ ಹುಗ್ಗಿ ಮಾಡಿದ್ವಿ. ನಮ್ಮ ನಿರೀಕ್ಷೆ 1 ಲಕ್ಷ ಜನ ಬರ್ತಾರಂತೈತಿ. ಈಗಾಗಲೇ ಇಲ್ಲಿ 35 ಕೌಂಟರ್ ಮಾಡಿದ್ದೀವಿ. 200 ಮಂದಿ ಸೇವಕರ ದುಬ್ಬದ ಮಂಡಿ ಊರಿಗೆ ಪ್ರತಿಯೊಂದು ಮನೆಯಿಂದ ಒಬ್ಬ ಆಳ ಅಂಥೇಳಿ ಈ ಮಡವಾಳಜ್ಜನ ಸೇವಾಕ ಜೊತೆ ಇಡೀ ಊರ ಎದ್ದು ಬರ್ತೈತಿ. 200 ಮಂದಿ ಯುವಕರು ಕೂಡಿ ಇವತ್ತಿನ ಜಾತ್ರೆ ದಾಸೋಹ ಸೇವಾನು ನಡೆಸಿಕೊಡೋದು. ಈ ಸಲ ಮಡವಾಳಜ್ಜನ 145ನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಯಾವಾಗತ್ತಾಗ ಮಡವಾಳಜ್ಜರ ಜೀವಂತ ಸಮಾಧಿಗೆ ಹೋದವರು. ಆವಾಗ ಏನು ಒಂದು ಪರಂಪರೆ ಇತ್ತು, 7 ದಿವಸ ಭಜನೆ ಮಾಡಿ ಆಮ್ಯಾಗೆ ಅಜ್ಜಾರು ಜೀವಂತ ಸಮಾಧಿಗೆ ಹೋಗಿದ್ರು. ಅದೇ ಪರಂಪರೆ ಇವತ್ತು ಮಟನೂ ನಡ್ಕೊಂಡು ಬಂದೈತಿ. ಇಲ್ಲಿ 1 ವಾರದಿಂದ ಈಗ ನಿರಂತರ ಭಜನೆ ಇತ್ತು, ಅದ್ರ ಕೂಡ ಅನ್ನದಾಸೋಹ ಎಲ್ಲ ಇತ್ತು. ಇವತ್ತು 4:15ಕ್ಕೆ ತೇರ ರಥೋತ್ಸವ ಮಡವಾಳಜ್ಜಂದು ನಡೆಸ್ತೇವೆ. ನಾನು ಅಶೋಕ್ ದೇಸಾಯಿ, SJMK ಟ್ರಸ್ಟ್ ಕಾರ್ಯಾಧ್ಯಕ್ಷ. ಅದೃಶ್ವರ್ ದಿವಾನ್ ರವರು ಮಾತನಾಡಿ, ಈ ಬಾರಿಯ ಅಜ್ಜನ ಜಾತ್ರೆಯ ಮಹಾಪ್ರಸಾದಕ್ಕೆ ಹುಗ್ಗಿ, ಸಜ್ಜಕ, ಅನ್ನ, ಸಾಂಬಾರ್, ಬದನೆಕಾಯಿ ಪಲ್ಲೆ ಸಿದ್ಧಪಡಿಸಲಾಗಿದೆ. 80 ಕ್ವಿಂಟಲ್ ಅಕ್ಕಿ, 10 ಕ್ವಿಂಟಲ್ ತೊಗರೆಬೇಳೆ, 50 ಕ್ವಿಂಟಲ್ ಬೆಲ್ಲ ಸೇರಿದಂತೆ ವಿವಿಧ ವಸ್ತುಗಳನ್ನು ಸಂಗ್ರಹಿಸಲಾಗಿದೆ. ಸುತ್ತಮುತ್ತಲಿನ ಗ್ರಾಮಗಳಿಂದ 500ಕ್ಕೂ ಹೆಚ್ಚು ಸ್ವಯಂ ಸೇವಕರು ಅನ್ನದಾಸೋಹ ಕಾಯಕವನ್ನ ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು. ರಥೋತ್ಸವದ ವೇಳೆ ಯಾವುದೇ ಘಟನೆಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭದ್ರತೆಯನ್ನ ಒದಗಿಸಿದ್ದರು. ಮಠದ ಸುತ್ತಮುತ್ತಲಿನ ಹೊಲಗಳಲ್ಲಿ ವಾಹನ ನಿಲುಗಡೆಗೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಈ ರಥೋತ್ಸವದಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದ್ದರು. ಗ್ರಾಮದ ಹಿರಿಯರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಜಿಲ್ಲೆಯಲ್ಲಿ ಅತಿ ದೊಡ್ಡ ಜಾತ್ರೆ ಅಂದ್ರೆ ಗರಗದ ಮಡಿವಾಳೇಶ್ವರ ಜಾತ್ರೆ. ಈ ವರ್ಷ ಗರಗದ ಮಡಿವಾಳೇಶ್ವರ ಅವರ 145ನೇ ಪುಣ್ಯಾರಾಧನೆ ಒಂದು ಕಾರ್ಯಕ್ರಮದ ಈ ಜಾತ್ರೆ 145ನೇ ಜಾತ್ರೆ ಪ್ರಾರಂಭವಾಗಿದೆ. ಸತತವಾಗಿ 7 ದಿನ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಪೂಜ್ಯರು ಹಾಗೂ ಕೀರ್ತನಕಾರರು, ಪ್ರವಚನಕಾರರು ಹಾಗೂ ಅನೇಕ ಗಾಯಕರು ಬಂದು ಈ ಸತತವಾಗಿ 5 ದಿನ ನಾವು ಸಂಗೀತ ಕಾರ್ಯಕ್ರಮವನ್ನು ಕೂಡ ಈ ಜಾತ್ರೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಲಕ್ಷಾಂತರ ಜನರು ಬಂದು ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಲಕ್ಷಾಂತರ ಜನರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈಗಾಗಲೇ ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ದೇಸಾಯಿ ಅವರ ನೇತೃತ್ವದಲ್ಲಿ ಸತತವಾಗಿ ಅವರು 50ರಿಂದ 100 ಜನ ಅಡಿಗೆ ಮಾಡೋರನ್ನು ಕರೆಸಿ ಪ್ರತಿಯೊಬ್ಬರಿಗೂ ಒಂದೊಂದು 4 ತಾಸು ಅಡಿಗೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆನ್ಲೈನ್ ರಾತ್ರಿಗೆ ಬಂದು ಮಾಡುವಂಥ ಜನರು ಬೇರೆ, ಹಗಲಿಗೆ ಬಂದು ಮಾಡುವಂಥ ಜನರು ಹೀಗೆ ಶಿಫ್ಟ್ ಮಾಡಿ ಭಾಳ ರೀತಿಯಾದಂಥ ಉತ್ತಮವಾದಂಥ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತಿನ ದಿನ ನಾವು ಹುಗ್ಗಿ ಮತ್ತು ಬುಂದೇದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೂ ಒಬ್ಬರು 6,000 ಹೋಳಿಗೆಯನ್ನು ಕೂಡ ಈ ಪ್ರಸಾದಕ್ಕೆ ಕಳಿಸಿದ್ದಾರೆ. ಅನೇಕ ಭಕ್ತಾದಿಗಳು ಬೆಲ್ಲ, ರವಾ, ಗೋಧಿ ಹೀಗೆಲ್ಲ ರೀತಿಯ ನಮಗೆ ಈ ದಾಸೋಹಕ್ಕೆ ಬೇಕಾದಂಥ ಎಲ್ಲ ಆಹಾರ ಸಾಮಗ್ರಿಗಳನ್ನು ಭಕ್ತರೇ ಕೊಡಿಸಿದ್ದರಿಂದ ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ. ಲಕ್ಷಾಂತರ ಜನರು ಬಂದು ಆರಾಮವಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಲಿ ಅಂತೇಳಿ 40 ಕೌಂಟರ್ಗಳನ್ನು ನಾವು ಈಗಾಗಲೇ ತೆರೆದಿದ್ದೇವೆ. 40 ಕೌಂಟರ್ದಲ್ಲಿ ಆರಾಮ ರೀತಿಯಾಗಿ ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಹಾಗೂ ಪೊಲೀಸ್ ಸಿಬ್ಬಂದಿ ಆಗಲಿ ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಆಗಲಿ
ಎಲ್ಲ ರೀತಿಯ ಊರಿನ ಸುತ್ತಮುತ್ತಲ ಹಿರಿಯರಾಗಲಿ ಎಲ್ಲರೂ ಬಂದು ಈ ಜಾತ್ರೆಯಲ್ಲಿ ಭಾಗವಹಿಸಿ ಅವರೆಲ್ಲ ಸೇವೆಯನ್ನ ತನುಮನದಿಂದ ತಾವರು ಸೇವೆಯನ್ನು ಮಾಡ್ತಾರ. ಜಗದ್ಗುರು ಮಡಿವಾಳೇಶ್ವರ ಈ ರಥೋತ್ಸವ ಇವತ್ತು ಸಾಯಂಕಾಲ 5 ಗಂಟೆಗೆ ಪ್ರಾರಂಭವಾಗಿ 7 ಗಂಟೆಗೆ ವಾಪಸ್ ಆಗ್ತದ. ಹಾಗೂ ನಾಳಿನ ದಿನ 3 ದಿನ ಕುಸ್ತಿ ಇರುವುದರಿಂದ ಕುಸ್ತಿ ಕಾರ್ಯಕ್ರಮ ಇದೆ. ಅದರ ಮರುದಿನ 5ನೇ ದಿನಕ್ಕೆ ಚಕ್ಕಡಿ ಸರತ್ತಿರುವುದರಿಂದ ಅವತ್ತು ಜಗದ್ಗುರು ಮಡಿವಾಳೇಶ್ವರ ಪುಣ್ಯತಿಥಿ ಚನ್ನಬಸವ ಮಹಾಸ್ವಾಮಿಗಳವರ ಲಿಂಗೈಕ್ಯರಾಗಿ 3 ವರ್ಷ ಆಗಿರುವುದರಿಂದ ತೃತೀಯ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಕೂಡ ಕಳಸಾರೋಹಣ ಇರುವುದರಿಂದ ಅವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಮಹಾಪ್ರಸಾದವನ್ನು ಸ್ವೀಕಾರ ಮಾಡ್ತಾರ. ಪರಮ ಪೂಜ್ಯರಿಗೆ ಹಾಗೂ ಗುರು ಹಿರಿಯರಿಗೆ ಅನೇಕ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯನ್ನು ಘೋಷಿಸಿದ್ದಾರೆ ಅಂತೇಳಿ ತಮ್ಮ ಮೂಲಕ ತಿಳಿಸ್ತಾ ಇದ್ದೇನೆ. ನನ್ನ ಹೆಸರು ಅದೃಶ್ ದಿವಾಣ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ನೀಲಕಟ್ಟೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. 30 ವರ್ಷದಿಂದ ಈ ಜಾತ್ರೆಯಲ್ಲಿ ಭಾಗವಹಿಸಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ನಡ್ಕೊಂತ ಬಂದಿದ್ರೆ ನಾವು ಸಣ್ಣವ್ರ ನೋಡ್ಕೊಂಡು ಬಂದೆವು. 62ನೇ ಇಸ್ವ್ಯಾಗ ಇಷ್ಟು ಇದ್ರಿಕಿಲ್ರಿ, ಸಂಕ್ಷಿಪ್ತ. ಆಮೇಲೆ ಬರ್ಬರ್ತು ಮಾನ್ಯ ಲಿಂಗೈಕ್ಯರಾದ್ರು ಅಜ್ಜಾರು ಅವರಿಂದ ಮಠ ಬೆಳೀತ್ರಿ. ಬೆಳೆದ ಮಾತು ಕಮಿಟಿ ಆದ್ಮ್ಯಾಗ ಭಾಳ ಬೆಳೀತಿ. ಈಗ ಮತ್ತೆ ವರ್ಷಕ್ಕೆ ಮತ್ತೆ ಹೆಚ್ಚಾಗೈತಿ, ಕಮ್ಮಿ ಏನಾಗಿಲ್ಲ. ಪ್ರಸಾದ ಓಯ್ ನಮ್ಮ ಹೆಸರು ಚನ್ನಬಸಪ್ಪ ಹಿರ್ಮರಿ. ನಾ ಇಲ್ಲಿ 62ನೇ ಇಸ್ವಿಯಾಗಿಂದ ಇದ್ದೇನೆ. 62ನೇ ಇಸ್ವಿ ರೀ. ಆದ್ರೆ ಆಗಿಂದಕ್ಕೆ ಈಗಿಂದಕ್ಕೆ ಅಸ್ಸಾಂ ಹೊರಕ್ ಎಲ್ಲ ಬೆಳೆದಾಕದ್ರಿ ಅಂತ. ಅವಾಗ ಇಷ್ಟು ಇದಕ್ಕಿಲ್ಲ, ಕೊಡುಗೆಗಳು ಕಮ್ಮಿ ಇದ್ರೆ ಕೊಡೋರು, ಮತ್ತೆ ವ್ಯವಸ್ಥಾನು ಇಷ್ಟು ಇದ್ದಕ್ಕಿಲ್ಲ. ಆಮೇಲೆ ಮುತ್ತಲ್ಲಿ ಹಾಕಿ ಊಟ ಮಾಡಿಸ್ತಿದ್ದೆವು, ಅಲ್ಲಿ ಮ್ಯಾಲ ಅಡುಗೆ ಮಾಡ್ತಿದ್ದೆವು. ನೀರಿನ ವ್ಯವಸ್ಥೆ ಇದ್ದಿರ್ಕಿಲ್ಲ, ಹಳಕ ಹೋಗ್ಬೇಕು ಕುಡಿಯಾಕ, ಹಳದಲ್ಲಿ ನೀರು ತಂದು ಅಡುಗೆ ಮಾಡೋದು. ಬರ್ಬರ್ತಾ ಈ ಬೋರ್ ಹೊಡೆದು ಎಲ್ಲ ಪೈಪ್ಲೈನ್ ಆಗಿ ಟ್ಯಾಂಕ್ ಕಟ್ಟಿ ಇಷ್ಟೆಲ್ಲ ಸುಧಾರಣೆ ಹಾಕೊಂತ ಬರ್ಬರ್ತಾ ಹೆಚ್ಚಾಗತ್ತ, ಕಮ್ಮಿ ಏನಿಲ್ಲ, ಇನ್ನೂ ಬೆಳಿತೈತಿ. ಈಗೆಲ್ಲ ಅವಾರ ಆತಿ, ಶೆಡ್ ಆಕೈತಿ, ಎಲ್ಲ ಬೆಳ್ಕೊಂತಾನೆ ಹೊಂಟೈತಿ. ಈಗ ದನಿಯಾರು ಏನು ಕೈ ಹಾಕಿರು ಅವಾಗಿಂದ ಬೆಳೆಯಾಕೈತಿ. ಅಶೋಕ್ ದನಿಯಾರ ಆತಿ ಮತ್ತು ಅಮೃತ ದನಿಯಾರ ಆತಿ. ಯಾವಾಗ ಇಲ್ಲಿ ಮಠಕ್ಕೆ ಅವ್ರು ಇದನ್ನ ಮಾಡಿದ್ರು ಬೆಳೆಯಾಕೈತಿ ಭಾಳ. ವರ್ಷಕ್ಕೆ ವರ್ಷ ಬೆಳೆಯಾಕತ್ತೈತಿ. ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚ, ಈ ವರ್ಷಕ್ಕಿಂತ ಮತ್ತೆ ಮುಂದಕ್ಕಿಂತ ಹೆಚ್ಚ ಬೆಳವಣಿಗೆ ಭಾಳ ಐತಿ. ಮತ್ತೀಗ ಅವ್ರ ಅಜ್ಜಾರು ಹೊಸದಾಗಿ ಬಂದಾರು, ಅವರು ಅಜ್ಜಾರು ಬೆಳೆಸು ವಿಚಾರದಾಗದ. ಅದಕ್ಕೆ ಒಟ್ಟು ಬೆಳ್ಕೊತ ಸುಧಾರಣೆ ಆಕೈತಿ. ಮೊದಲೇ ಶಾಲೆ LKG UKGಯಿಂದ ಡಿಗ್ರಿ ಮಟ್ಟ ಶಾಲೆ, ITI ಇಷ್ಟೆಲ್ಲ ಬೆಳೆಸ್ಯಾರ. ಮತ್ತೆ ಇನ್ನೇ ಏನು ಇಷ್ಟೆಲ್ಲ ಬೆಳೆದತ್ತೆ. ಮುಂದಿನ ಯುವಕರು ಮತ್ತೆ ಚೆಂದಾಗಿ ಮಾಡ್ಕೊಂತ ಹೋಗ್ರಿಪ್ಪ, ಬೆಳೀಲಿ, ಎಲ್ಲ ಸೇವೆ ಮಾಡ್ರಿ ಅಂತೇಳಿ ಎಲ್ಲರಿಗೂ ಹೇಳ್ಕೊಂತಾನೆ ಅದೇವ್ರಿಗೆ. ಮುಂದಿನ ಯುವಕರು ಸೇವಾ ಮಾಡೋಕ್ಕೆ ಹೆಚ್ಚಾಗ್ರಿ, ಬೆಳೀರಿ. ಅಜ್ಜನ ಸೇವಾ ಸಿಗೋದಲ್ಲ, ಏನೋ ಸಿಗ್ತೈತಿ ನಮ್ಮ ಗರ್ಗಕ್ಕೆ. ಪುಣ್ಯ ಮಾಡೀವಿ ನಾವು. ಅದಕ್ಕೆ ಅದನ್ನು ತಪ್ಪಿಸ್ಬೇಡಪ್ಪ ಅಂತೇಳಿ ಹೇಳ್ತೇವೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಎಲ್ಲ ಮಂದಿ. ಈಗ ಅಪ್ಪಗಳು ಹೆಂಗೆ ನಡ್ಕೊಂತ ಬಂದಾರು ಹಂಗೆ ಮಕ್ಕಳನ್ನು ನಡೆಯಾಕತ್ತಾರೆ, ಇಡೀ ಉತ್ತರ ಕರ್ನಾಟಕದೊಳಗನ ಶ್ರೀ ಗುರು ಮಡಿವಾಳೇಶ್ವರದ ಪವಾಡ ಭಾಳ ದೊಡ್ಡದು. ಮಡಿವಾಳೇಶ್ವರರು ನವಲಗುಂದ ನಾಗಲಿಂಗಜ್ಜ, ಸಿದ್ಧಾರೂಢರು 3 ಮಂದಿ ಸಮಕಾಲೀನರು. ಇವರು ಈ ಮಹಾಪುರುಷರು, ಇಡೀ ಏರಿಯಾದೊಳಗನ ಮಹಾಪುರುಷರು ಇವರು. ಇಲ್ಲಿ ಯಾರು ಭಾಳ ಭಕ್ತರು ನಡ್ಕೋತಾರ. ಈ ದೇವಸ್ಥಾನಕ್ಕೆ ಬಂದವ್ರು ಭಾಳ ಲಕ್ಷಾಂತರ ಭಕ್ತರು ಬರ್ತಾರೆ. ಪ್ರತಿ ವರ್ಷ ಜಾತ್ರೆಗೆ ತಮ್ಮ ತನುಮನ ಧನದಿಂದ ಸಹಾಯ ಮಾಡಿ ತಮ್ಮ ಮನಸ್ಸಿನಿಂದ ಬಂದು ಜಾತ್ರೆಗೆ ಮಹಾರಥೋತ್ಸವ ಅಟೆಂಡ್ ಮಾಡಿ ಪುಣ್ಯ ಪಡಿತಾರ. ಇದು ಒಂದು ಭಾಳ ಇದೈತಿ. ಚಂದ್ರಶೇಖರ್ ಕುರ್ಲಿ.